ಸ್ಟೇವೀಸ್ ಪವರ್ ಸ್ಲೈಡ್ ನ ಆಪರೇಟಿಂಗ್ ಸ್ಟೆಪ್ಸ್. ಕ್ಯಾಮೆರಾವನ್ನ ಬಾಲ್ ಹೆಡ್ ಅಥವಾ ಹಾಗೇನೆ ಸ್ಲೈಡರ್ ನ ಹೆಡ್ ಮೇಲೆ ಈ ವೈಟ್ ಲೈನ್ ಹಾಗೇನೆ ಡಾಟ್ ಅಲೈನ್ ಆಗೋ ರೀತಿಯಲ್ಲಿ ಮೌಂಟ್ ಮಾಡಿ. ವೈರ್ಡ್ ಜಾಯ್ಸ್ಟಿಕ್ ನ ಇನ್ಸರ್ಟ್ ಮಾಡಿ NPF ಸ್ಟೈಲ್ ಬ್ಯಾಟರಿನ ಮೌಂಟ್ ಮಾಡಿ ಪವರ್ ಆನ್ ಮಾಡಿ. 2 ಇಂಚ್ ನ ಈ ಸ್ಕ್ರೀನ್ ಅಲ್ಲಿ ಇನ್ಸ್ಟ್ರಕ್ಟ್ ಮಾಡಿರೋ ಹಾಗೆ ಸೆಂಟರ್ ಕ್ಲಿಕ್ ಮಾಡೋ ಮೂಲಕ ಕ್ಯಾಲಿಬ್ರೇಟ್ ಮಾಡಿ. ಈ ಮಲ್ಟಿ ಡೈರೆಕ್ಷನ್ ಹಾಗೇನೆ ಸೆಂಟರ್ ಕ್ಲಿಕ್ ಕಂಟ್ರೋಲರ್ ನ ಸಹಾಯದಿಂದ ಸ್ಲೈಡರ್ ಸೆಟ್ಟಿಂಗ್ಸ್ ಮೆನುನಲ್ಲಿ ಪೊಸಿಷನ್ಸ್, ಸ್ಟಾರ್ಟ್ ಪೊಸಿಷನ್, ಸೆಟ್ ಲೀನಿಯರ್ ಆಕ್ಸಿಸ್ ನ ಸೆಲೆಕ್ಟ್ ಮಾಡಿ. ಪಾಯಿಂಟ್ A ಪೊಸಿಷನ್ ಸೆಟ್ ಮಾಡಿ. ಕ್ರಿಯೇಟಿವ್ ಆಂಗಲ್ ಮತ್ತೆ ಫ್ರೇಮ್ ಬೇಕು ಅಂದಾಗ ಈ ಸೆಟ್ ಪ್ಯಾನ್ ಆಕ್ಸಿಸ್ ಮೂಲಕ ಸ್ಟಾರ್ಟಿಂಗ್ ಪ್ಯಾನ್ ಡೈರೆಕ್ಷನ್ ನ ಸೆಟ್ ಮಾಡಿ. ನೆಕ್ಸ್ಟ್ ಎಂಡ್ ಪೊಸಿಷನ್ ಮೂಲಕ ಪಾಯಿಂಟ್ B ಪೊಸಿಷನ್ ನ ಸೆಟ್ ಮಾಡ್ತೀನಿ. ಹಾಗೆಯೇ ಫೈನಲ್ ಪ್ಯಾನ್ ಡೈರೆಕ್ಷನ್ ನ ಸೆಟ್ ಮಾಡಬಹುದಾಗಿದೆ. ರಿವರ್ಟ್ ಅಂಡ್ ಗೋ ಬ್ಯಾಕ್. ಈಗ ಸೆಟ್ ಮಾಡಿದ ಲೀನಿಯರ್ ಪೊಸಿಷನ್ ಮತ್ತೆ ಪ್ಯಾನ್ ಆಂಗಲ್ ಡೈರೆಕ್ಷನ್ ಗಳನ್ನ ಪ್ರೀಸೆಟ್ಸ್ ಪೊಸಿಷನ್ ಮೆನು ಒಳಗಡೆ ಹೋಗಿ ಸೇವ್ ಮಾಡ್ಕೊಳ್ಬಹುದಲ್ಲದೆ ಪ್ರೀವಿಯಸ್ ಆಗಿ ಸೇವ್ ಮಾಡಿರ್ತಕ್ಕಂತಹ ಆ ಮೂವ್ಮೆಂಟ್ ಪ್ರೀಸೆಟ್ ಅನ್ನ ರೀಸ್ಟೋರ್ ಮಾಡ್ಕೊಳ್ಬಹುದಂತಹ ಈ ಒಂದು ಪಾಯಿಂಟ್ ಈ ಸ್ಲೈಡರ್ ನ ಒಂದು ಬಹುಮುಖ್ಯ ಅಡ್ವಾಂಟೇಜ್ ಅಂತ ಹೇಳ್ತೀನಿ. ಮೇನ್ ಮೆನುಗೆ ಬಂದು ಡ್ಯೂರೇಷನ್ ನ ನಿಮ್ಮ ಸ್ಮೂತ್ ಪ್ರಿಸೈಸ್ ಮೂವ್ಮೆಂಟ್ ಗೆ ಎಷ್ಟು ಬೇಕೋ ಅಷ್ಟು ಅನುಗುಣವಾಗಿ ಸೆಟ್ ಮಾಡಿಬಿಟ್ಟು ಶಾರ್ಟ್ ಮೋಡ್ ಮೆನು ಮೂಲಕ ನಿಮ್ಮ ಮೂವ್ಮೆಂಟ್ಸ್ ಗಳನ್ನ ಸಿಂಗಲ್ ಮೂವ್ ಸಾಕ ಅಥವಾ ಇನ್ಫಿನಿಟಿ ಲೂಪ್ ಬೇಕಾ ಅನ್ನೋದನ್ನ ನೀವು ಡಿಸೈಡ್ ಮಾಡ್ಕೊಳ್ಬಹುದು. ಫೈನಲಿ ರನ್ ಶಾಟ್. ಈ ಸ್ಟೇವಿ ಕಂಟ್ರೋಲ್ ನ ಸೆಂಟರ್ ಬಟನ್ ಕ್ಲಿಕ್ ಮಾಡೋದ್ರ ಮೂಲಕ ನಿಮ್ಮ ಸಿನಿಮಾಟಿಕ್ ಜರ್ನಿಯನ್ನ ಸ್ಮೂತ್, ಪ್ರಿಸೈಸ್ ಅಂಡ್ ಕಂಟ್ರೋಲ್ ಮಾಡಬಹುದಾಗಿದೆ ಈ ಸ್ಟೇವಿ ಅವರ ಪವರ್ ಸ್ಲೈಡರ್ ಮೂಲಕ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್.